ಬೇಸಿಗೆಯ ರಣಬಿಸಿಲು. ಇನ್ನು ಮಧ್ಯಾಹ್ನವಾಗುತ್ತಿದ್ದಂತೆ ಸೂರ್ಯನ ತಾಪಮಾನ ಹೆಚ್ಚಾಗಿ ದೇಹದಲ್ಲಿ ಉಷ್ಣ ಹೆಚ್ಚಾಗುತ್ತಿದೆ. ಇದರಿಂದ ತಲೆನೋವು, ತಲೆ ಸುತ್ತು, ಆಯಾಸ ಸೇರಿದಂತೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಬಿಸಿಲಿನ ದುಷ್ಪರಿಣಾಮ ಆಗುತ್ತಿದೆ. ಇದರಿಂದ ಜನ ತಮ್ಮ ದೇಹವನ್ನು ತಂಪಾಗಿರಿಸಲು ಸದಾ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಸುಲಭವಾಗಿ ಉಷ್ಣ ನಿಯಂತ್ರಣಕ್ಕೆ ಮಜ್ಜಿಗೆ ಮನೆಮದ್ದು ಆಗಿದೆ. ಇದರಿಂದ ಕೆಎಂಎಫ್ನ ನಂದಿನಿ ಮಜ್ಜಿಗೆ ಹಾಗೂ ಮೊಸರಿಗೆ ಭಾರಿ ಬೇಡಿಕೆ ಬಂದಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಜನರು ಸುಲಭವಾಗಿ ಸಿಗುವ ಮೊಸರು ಮಜ್ಜಿಗೆಯ ಮೊರೆ ಹೋಗಿದ್ದಾರೆ. ನಂದಿನಿ ಹಾಲಿನ ಬೂತ್ಗಳಲ್ಲಿ ಮೊಸರು ಮಜ್ಜಿಗೆ ಕೊಂಡುಕೊಳ್ಳಲು ಮುಗಿಬಿದ್ದಿದ್ದಾರೆ. ಮಜ್ಜಿಗೆ ಕುಡಿಯುವುದರಿಂದ ದೇಹ ತಂಪಾಗಿ ಇಟ್ಟುಕೊಳ್ಳಬಹುದು ಎನ್ನುತ್ತಿದ್ದಾರೆ. ನಮ್ಮ ಹೆಸರು ಸುಬ್ರಹ್ಮಣ್ಯಂ ಅಂತ. ಇವಾಗ ಬಿಸಿ ವಿಪರೀತ ಇದೆ. ನಾವು ಮಾಡೋದು ಮೆಕ್ಯಾನಿಕ್ ಕೆಲಸ. ತುಂಬ ಬಾಯಾರಿಕೆ ಆಗುತ್ತೆ ಮತ್ತು ತಲೆನೋವು ಬರ್ತಾ ಇದೆ. ಅದರಿಂದಾಗಿ ನಾವು ಆದಷ್ಟು ಮಜ್ಜಿಗೆ ಉಪಯೋಗಿಸ್ತಾ ಇದ್ದೀವಿ. ಮೊದಲು ಯಾವಾಗ ಒಂದೊಂದು ಕುಡಿತಾ ಇದ್ವಿ. ಇವಾಗ ದಿನ 3-4 ಕುಡಿತೀವಿ ಮತ್ತು ಮನೆಯಲ್ಲಿ ಹೋಗಿ ಕುಡಿತೀವಿ. ಮತ್ತು ನಿಂಬೆಹಣ್ಣು ಜ್ಯೂಸು ಈ ಥರ ಉಪಯೋಗಿಸ್ತಾ ಇದ್ದೀವಿ. ಬಿಸಿಲು ಏನು ಸರ್ 36-37 ಡಿಗ್ರಿ ಇದೆ. ತಡ್ಕೊಳಕ್ಕಾಗ್ತಾಯಿಲ್ಲ. ಅದರಲ್ಲಿ ಅಂಗಡಿ ಹತ್ರ ಕೆಲಸಗಳು ಮಾಡೋಕ್ಕಾಗಲ್ಲ. ಅದರಿಂದ ವಿಪರೀತ ತೊಂದರೆ ಆಗ್ತಾಯಿದೆ. ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು. ಮಜ್ಜಿಗೆ ಪ್ಯಾಕೆಟು ಮತ್ತು ನಿಂಬೆಹಣ್ಣು ಜ್ಯೂಸು ಬೇರೆ ಇತ್ಯಾದಿಗಳಿರ್ತಾವಲ್ಲ, ತಂಪು ಮಾಡೋದು. ಇಲ್ಲದ್ರೆ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಇವಾಗ ತಲೆನೋವು, ಕಣ್ಣೂರಿ ಇಂಥವು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆ ತಕ್ಕಂತೆ ನಾವು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಮೆಗಾ ಡೈರಿಯಲ್ಲಿ ಪ್ರತಿದಿನ 30,000 ಲೀಟರ್ ಬೇಡಿಕೆ ಇದ್ದ ಮಜ್ಜಿಗೆಗೆ ಈಗ 10,000 ಲೀಟರ್ಗೆ ಬೇಡಿಕೆ. ಪ್ರತಿದಿನ 45,000 ಲೀಟರ್ ಬೇಡಿಕೆ ಇದ್ದ ಮೊಸರಿಗೆ ಈಗ 85,000 ಲೀಟರ್ಗೆ ಬೇಡಿಕೆ ಬಂದಿದೆ. ಇದರಿಂದ ಕೆಎಂಎಫ್ಗೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ನಂದಿನಿ ಹಾಲಿನ ಬೂತ್ಗಳಲ್ಲಿ ಜನ ಮಜ್ಜಿಗೆ, ಮೊಸರು ಕೊಂಡುಕೊಳ್ಳಲು ಮುಗಿಬಿದ್ದಿದ್ದಾರೆ. ಇನ್ನು ಬೇಸಿಗೆಯ ರಣಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನ ಮುಗಿಬಿದ್ದಿದ್ದು ನಂದಿನಿ ಮಜ್ಜಿಗೆ ಕುಡಿಯುತ್ತಿರುವುದರಿಂದ ಕೆಎಂಎಫ್ಗೆ ಭರ್ಜರಿ ಲಾಭ ಬರುವಂತಾಗಿದೆ. ಗಂಗರಾಜು, ನಾವು ವಾಪ್ಸಂದ್ರದಲ್ಲಿ ನಂದಿನಿ ಪಾರ್ಲರ್ ಇಟ್ಕೊಂಡಿದ್ದೀರಿ. ಇಷ್ಟು ದಿನ 150 ಹೊತ್ತಾಯಿತು. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು 400-450 ಪ್ಯಾಕೆಟು ಮಜ್ಜಿಗೆ ಸೇಲ್ ಆಗ್ತಾಯಿದೆ. ಮಜ್ಜಿಗೆ ಫುಲ್ ಡಿಮ್ಯಾಂಡ್ ಇದೆ. ಮಜ್ಜಿಗೆ, ಮೊಸರು ಫುಲ್ ಡಿಮ್ಯಾಂಡ್ ಇದೆ. 400-450 ಪ್ಯಾಕೆಟು ಮಜ್ಜಿಗೆ ಸೇಲ್ ಮಾಡ್ತೀವಿ. ಒಂದು 450ನಿಂದ 500-600 ಜನ ಬರ್ತಾರೆ ಸರ್. ಮುಂಚೆ ಡಿಮ್ಯಾಂಡು ಕಡಿಮೆ ಇತ್ತು. ಈ ಕ್ಲೈಮೇಟ್ ಜಾಸ್ತಿ ಬಿಸಿ ಜಾಸ್ತಿ ಇರೋದ್ರಿಂದ ಇವಾಗ ಗಿರಾಕಿ ಜಾಸ್ತಿ ಇದೆ ಸರ್. ವಾಪಸ್ ಇವರು ಲೇಬರ್ ಜಾಸ್ತಿ ಸರ್. ಈ ಕೆಲಸ ಮಾಡೋರು ಈ ಕೆಲಸ ಮಾಡ್ತಾ ಇರ್ತಾರೆ. ಬಿಸಿ ಜಾಸ್ತಿ ಅಲ್ಲ, ಆದ್ದರಿಂದ ಮಜ್ಜಿಗೆ ಜಾಸ್ತಿ ಅವರೇ ಕಸ್ಟಮರ್ ಅವರೇ, ಲೇಬರ್ಸೇ ಜಾಸ್ತಿ. ಸರ್ ಮೊಸರು 400 ಲೀಟ್ರ್ ಹೋಗುತ್ತೆ ಸರ್. ದಿನಕ್ಕೆ 400 ಲೀಟ್ರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.